ಮುಂದಿನ ಲೋಕಸಭಾ ಕ್ಷೇತ್ರ ರಾಯಚೂರು. ಕುಮಾರ್ ನಾಯಕ್ ವರ್ಸಸ್ ರಾಜ ಅಮರೇಶ್ವರ ನಾಯಕ್. ಗೌಡ್ರೆ, ಕಾಂಗ್ರೆಸ್ನ ಲಾಭ ನಷ್ಟಗಳೇನು? ಇಲ್ಲಿ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಅತಿ ಹೆಚ್ಚು ಶಾಸಕರ ಬಲ ಇರುವುದೇ ಬಹುದೊಡ್ಡ ವರ್ಚಸ್ಸು. ಅಹಿಂದ ಮತಗಳ ಕ್ರೋಢೀಕರಣ ಆಗಿರ್ಬೋದು, ಬಿಜೆಪಿಯಿಂದ BV ನಾಯ್ಕ್ ಅವರಿಗೆ ಟಿಕೆಟ್ ಕೈ ತಪ್ಪಿರುವುದು ಕಾಂಗ್ರೆಸ್ಗೆ ಬಹುದೊಡ್ಡ ಲಾಭವಾಗಲಿದೆ. ಮತ್ತೆ ಕಾಂಗ್ರೆಸ್ನ ಮೈನಸ್ ನೋಡೋದಾದ್ರೆ, ಕೊನೆ ಕ್ಷಣದಲ್ಲಿ ಕುಮಾರ್ ನಾಯ್ಕ್ಗೆ ಟಿಕೆಟ್ ಅನೌನ್ಸ್ ಮಾಡಿರೋದು, ಕಾರ್ಯಕರ್ತರ ಜೊತೆ ಅಷ್ಟಾಗಿ ಬೆರೀದೇ ಇರೋದು, ಅವರು DC ಆಗಿ ರಾಯಚೂರು ಜಿಲ್ಲೆಯಲ್ಲಿ ಓಡಾಟ ಮಾಡಿರ್ಬೋದು, ಅದು 20 ವರ್ಷಗಳ ಹಿಂದೆ. ಆಗಿನ ಅವರ ಆಡಳಿತ ವೈಖರಿನ ಈಗ ರಾಯಚೂರು ಜನ ಯಾವ ರೀತಿ ಪರಿಗಣಿಸ್ತಾರೆ ಅನ್ನೋದ್ರ ಮೇಲೆ ಒಂದ್ ರೀತಿ ಗ್ಯಾರಂಟಿಗಳ ಬಲ, DK ಶಿವಕುಮಾರ್ ಸಿದ್ದರಾಮಯ್ಯನವರ ನಾಮಬಲದ ಜೊತೆ ಕುಮಾರ್ ನಾಯ್ಕ್ ಗೆಲ್ಲುವ ಹುಮ್ಮಸ್ನಲ್ಲಿದ್ದಾರೆ. ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಇಲ್ಲಿ ಸ್ವಲ್ಪ ಕಷ್ಟ ಸಾಧ್ಯ. ಇನ್ನು ಬಿಜೆಪಿಯ ಲೆಕ್ಕಾಚಾರಕ್ಕೆ ಬಂದ್ರೆ, ರಾಜ ಅಮರೇಶ್ವರ ನಾಯಕ್ ಅವರು ಬಹುದೊಡ್ಡ ಹಿಂದುತ್ವದ ಮತಗಳು, ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಮತ್ತು ವಾಲ್ಮೀಕಿ ನಾಯಕ ಸಮುದಾಯದ ಮತಗಳು ಕಟ್ಟು ಕದಲದಂತೆ ನಮಗೆ ಸಿಗಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ನಾಯಕರಿದ್ದಾರೆ. ಬಿಜೆಪಿ ಪಕ್ಷ ಈ ಕ್ಷೇತ್ರದಲ್ಲಿ ಯೋಚಿಸ್ತಾ ಇದೆ. ಆದರೆ JDS ಪಕ್ಷದ ಮತಗಳು ಬಿಜೆಪಿಯ ಕೈ ಹಿಡಿದ್ರಷ್ಟೇ ಲಾಭ ಆಗುತ್ತೆ. ಕೇವಲ ಬಿಜೆಪಿಗೆ ಅಷ್ಟೇ ಅಲ್ಲ, ಜಾತ್ಯತೀತ ಜನತಾದಳದ ಮತಗಳು ಯಾರ ಪರ ವಾಲ್ತಾವೋ ಅವರು ಗೆಲ್ತಾರೆ ಅನ್ನುವಂಥದ್ದು ಸ್ಥಳೀಯ ಪತ್ರಕರ್ತರು ಮತ್ತು ಸ್ಥಳೀಯ ಬಿಜೆಪಿ ಮತ್ತು ಕಾಂಗ್ರೆಸ್ನ ಮುಖಂಡರ ಮಾತುಗಳು. ಅದರಲ್ಲೂ ಮುಖ್ಯವಾಗಿ ಜಾತ್ಯತೀತ ಜನತಾದಳದ ನಾಯಕರೇ ಹೇಳ್ತಿರುವಂತಹ, ಆ ಕ್ಷೇತ್ರದ ನಾಯಕರು ಮುಖಂಡರು ಹೇಳ್ತಿರುವಂತಹ ಅಪ್ಪಟ ಸತ್ಯ, ನಗ್ನ ಸತ್ಯ. BV ನಾಯ್ಕ್ ಅವರಿಗೆ ಒಂದು ವೇಳೆ ಇಲ್ಲಿ ಟಿಕೆಟ್ ಸಿಕ್ಕಿದ್ರೆ ಸುಲಭದಲ್ಲಿ ಗೆಲುವಾಗ್ತಿತ್ತು ಬಿಜೆಪಿಗೆ. ಅಂತದ್ದೊಂದು ಅವಕಾಶವನ್ನ ಕೈ ಚೆಲ್ಲಿದೆ ಬಿಜೆಪಿ. ಗ್ಯಾರಂಟಿಗಳ ಬಹುದೊಡ್ಡ ಹೊಡೆತ ಕೊಡುವಂತಹ ಒಂದು ಒಳೆಟಿನ ಭಯವೂ ಕೂಡ ಇಲ್ಲಿ ಬಿಜೆಪಿಗೆ ಇದೆ. ಅಲ್ಲಿಗೆ ರಾಯಚೂರು ಲೋಕಸಭಾ ಕ್ಷೇತ್ರದ ಈಗಿನ ಫಲಿತಾಂಶ ಏನಾಗಬಹುದು? ಈ ತಕ್ಷಣಕ್ಕೆ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಮುಂದಿದೆ, ಕುಮಾರ್ ನಾಯಕ್ ಅವರು ಗೆಲ್ಲುವಂತಹ ಅವಕಾಶ ಇದೆ ಅನ್ನೋದನ್ನ ಗ್ರೌಂಡ್ ರಿಪೋರ್ಟ್ ಸ್ಪಷ್ಟವಾಗಿ ಹೇಳ್ತಾ ಇದೆ. ಬಹುಮುಖ್ಯವಾದಂತಹ ಮತ್ತೊಂದು ಲೋಕಸಭಾ ಕ್ಷೇತ್ರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಗೌಡ್ರ ಲೋಕಸಭಾ ಕ್ಷೇತ್ರ ಬಳ್ಳಾರಿ ಲೋಕಸಭಾ ಕ್ಷೇತ್ರ. ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮಾಜಿ ಸಚಿವ B ಶ್ರೀರಾಮುಲುಗೆ ಟಿಕೆಟ್ ನೀಡಿದ್ರೆ, ಇತ್ತ ಕಾಂಗ್ರೆಸ್ನಿಂದ ಸಂಡೂರಿನ ಹಾಲಿ ಶಾಸಕ E ತುಕಾರಾಂಗೆ ಕಾಂಗ್ರೆಸ್ ಟಿಕೆಟ್ ನೀಡಿದೆ. ಇವರಿಬ್ರು ಹೆಸರಿಗೆ ಮಾತ್ರ ಪ್ರತಿಸ್ಪರ್ಧಿಗಳು. ಶ್ರೀರಾಮುಲು ಹಿಂದೆ ಗಾಲಿ ಜನಾರ್ದನ ರೆಡ್ಡಿ ಇದ್ರೆ, ಶಾಸಕ ತುಕಾರಾಂ ಹಿಂದೆ ಸಚಿವ ಸಂತೋಷ್ ಲಾಡ್ ಇದ್ದಾರೆ. ಇದು ಮೇಲ್ನೋಟಕ್ಕೆ ಸಚಿವ ಸಂತೋಷ್ ಲಾಡ್ ವರ್ಸಸ್ ಮಾಜಿ ಸಚಿವ ಗಾಲಿ ಜನಾರ್ದನ ರೆಡ್ಡಿ ಅನ್ನುವ ಮಟ್ಟಿಗೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ. ಶ್ರೀರಾಮುಲುಗೆ ಪಾಸಿಟಿವ್ ಆಗದೆ ಗಾಲಿ ಜನಾರ್ದನ್ ರೆಡ್ಡಿ ಆ ನಾಮಬಲ. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ KRPP ಪಕ್ಷ ಬಳ್ಳಾರಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 1,74,000 ಮತಗಳನ್ನ ಪಡೆಯುತ್ತೆ. ಇದು ಬಹುತೇಕ ಬಿಜೆಪಿಯ ಮತ ಬ್ಯಾಂಕ್. ಈ ಬಾರಿ ಶ್ರೀರಾಮುಲುಗೆ ಆಪ್ತ ಮಿತ್ರ ಜನಾರ್ದನ್ ರೆಡ್ಡಿ ಬೆಂಬಲ ಕೊಟ್ಟಿರೋದು ಬಿಜೆಪಿಗೆ ಪ್ಲಸ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಜೊತೆಗೆ ಶ್ರೀರಾಮುಲು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಾದಾಮಿ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯನವರ ವಿರುದ್ಧ ಸ್ಪರ್ಧೆ ಮಾಡಿರುವುದು ಬಹುದೊಡ್ಡ ನೆಗೆಟಿವ್ ಶ್ರೀರಾಮುಲುಗೆ. ಬಳ್ಳಾರಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಸ್ಲಿಂ ಸಮುದಾಯ, ಕುರುಬ ಸಮುದಾಯ ಸೇರಿದಂತೆ ಅಹಿಂದ ಮತಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. 2023ರಲ್ಲಿ ಶ್ರೀರಾಮುಲು ಸೋಲಿಕ್ಕೆ ಈ 2 ಸಮುದಾಯಗಳೇ ಬಹುದೊಡ್ಡ ಕಾರಣ. ನಮ್ಮ ಅತಿ ದೊಡ್ಡ ನಾಯಕನ ವಿರುದ್ಧ ಶ್ರೀರಾಮುಲು ಸ್ಪರ್ಧೆ ಮಾಡಿದ್ರು. ಈ ಅಸಮಾಧಾನ ಈ ಚುನಾವಣೆಯಲ್ಲಿ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದ್ರ ಮೇಲೆ ಶ್ರೀರಾಮುಲು ಸೋಲು ಗೆಲುವು ನಿರ್ಧಾರ. ಒಂದು ಪಾಯಿಂಟ್ ಆಡ್ ಮಾಡ್ತೀನಿ ಗೌಡ್ರೆ, ಇದು ಬಿಜೆಪಿ ಮತ್ತು RSS ಎಷ್ಟರ ಮಟ್ಟಿಗೆ ಪ್ಲಾನ್ ಮಾಡಿದೆ ಅಂದ್ರೆ, ಒಬ್ಬ ಹಿಂದುಳಿದವನ ವಿರುದ್ಧ ಒಬ್ಬ ತಳ ಸಮುದಾಯದ ನಾಯಕನನ್ನ ಹಾಕಿ ಅವನ ರಾಜಕೀಯ ಭವಿಷ್ಯವನ್ನ ಅಕ್ಷರಶಃ ನಿರ್ನಾಮ ಮಾಡಿದೆ ಅನ್ನುವಂತಹ ಚರ್ಚೆ ಕುರುಬ ಸಮಾಜದಲ್ಲೂ ನಡೀತಿದೆ. ಅಷ್ಟೇ ಅಲ್ಲ, ವಾಲ್ಮೀಕಿ ನಾಯಕ ಸಮಾಜದಲ್ಲೂ ಕೂಡ, ಬೋವಿ ಸಮಾಜದಲ್ಲೂ ಕೂಡ ನಡೀತಾ ಇದೆ. ಆ 2 ಸಮುದಾಯಗಳಲ್ಲಿ, ತಳ ಸಮುದಾಯಗಳಲ್ಲಿ ನಡೀತಾ ಇದೆ. ಮುಂದುವರೆದು ತುಕಾರಾಂ ವಿಚಾರಕ್ಕೆ ಬಂದ್ರೆ ಅವರು 4 ಬಾರಿ ಸಂಡೂರು ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ. ಒಮ್ಮೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ಪಕ್ಷ ಇರ್ಲಿ, ಅವ್ರ ಜೊತೆ ಚೆನ್ನಾಗಿದ್ದು ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ಅನ್ನುವ ಮಾತು ಸಂಡೂರು ಸೇರಿದಂತೆ ಬಳ್ಳಾರಿಗೆ ಇತರ ಭಾಗದಲ್ಲಿ ಹರಿದಾಡ್ತಾ ಇದೆ. ಇನ್ನೊಂದು ವಿಚಾರ, ಅವರು ಮದುವೆ ಆಗಿರೋದು ಕೂಡ ವಿಜಯನಗರ ಕ್ಷೇತ್ರದ ಕಮಲಾಪುರದ ಹೆಣ್ಣು ಮಗಳನ್ನ. ಕಮಲಾಪುರದ ಅಳಿಯನೂ ಹೌದು, ಬಳ್ಳಾರಿಗೆ ಮಗನೂ ಹೌದು. ಹೀಗಾಗಿ ಇಲ್ಲಿ ಒಂದ್ ರೀತಿ ಬಿಜೆಪಿ ಅಷ್ಟೇ ಹಿಂದುತ್ವದ ಬಗ್ಗೆ ಮಾತಾಡಿದ್ರು ಕೂಡ ಮಾಜಿ ಸಚಿವ ಆನಂದ್ ಸಿಂಗ್ ಆಗಿರ್ಬೋದು, ಮಾಜಿ ಸಚಿವ B ಶ್ರೀರಾಮುಲು ಆಗಿರ್ಬೋದು, ಮುಸ್ಲಿಂ ಸಮುದಾಯದ ಜೊತೆ ಅಷ್ಟೇ ಅನ್ಯೋನ್ಯವಾಗಿದ್ದಾರೆ. ಇವರಿಬ್ರು ಗೆಲ್ತಿದ್ದಾರೆ ಅಂತಂದ್ರೆ ಯಾವಾಗ್ಲೂ ಸತತವಾಗಿ
ಮುಸ್ಲಿಂ ಸಮುದಾಯದ ಮತಗಳೇ ನಿರ್ಣಾಯಕ. ಯಾವಾಗ ಬೊಮ್ಮಾಯಿಯವರ ಕಾಲದಲ್ಲಿ ಅತಿಯಾದ ಮುಸ್ಲಿಂ ಸಮುದಾಯದ ದ್ವೇಷದ ಜ್ವಾಲೆ ಉಜ್ವಲಿಸಿತು ರಾಜ್ಯಾದ್ಯಂತ, ಅದು ಈ ಇಬ್ಬರು ನಾಯಕರ ಸೋಲಿಗೂ ಕೂಡ ಪ್ರಮುಖವಾದ ಕಾರಣಗಳಲ್ಲಿ ಒಂದಾಯಿತು. ತುಕಾರಾಂ ಬೆನ್ನಿಗಿರೋದು ಹಾಲಿ ಸಚಿವ ಸಂತೋಷ್ ಲಾಡ್ ಹೇಗಾದ್ರೂ ಮಾಡಿ ಮಾಜಿ ಸಚಿವ ಗಾಲಿ ಜನಾರ್ದನ್ ರೆಡ್ಡಿ ಅವರ ನಾಗಾಲೋಟಕ್ಕೆ ಬ್ರೇಕ್ ಹಾಕ್ಲೇಬೇಕು. ಬಳ್ಳಾರಿಯ ಆಧಿಪತ್ಯ, ಬಳ್ಳಾರಿ ಹೇಳಿ ಕೇಳಿ ಸಂಪನ್ಮೂಲ ಭರಿತವಾದಂತಹ ನಾಡು. ಇಲ್ಲಿ ಅಂದ್ರೆ ರಾಜಕೀಯವಾಗಿ ಮತ್ತು ಸಾಮಾಜಿಕ ಎಲ್ಲ ವಿಧದಲ್ಲಿ ಏನಾದ್ರೂ ಪ್ರಾಬಲ್ಯ ಸಾಧಿಸಬೇಕು ಅಂದ್ರೆ ರಾಜಕಾರಣದಲ್ಲಿ ತಮ್ಮ ಬಲಗೈಯ ತಮ್ಮ ಆಪ್ತ ವಲಯದವರು ಗುರುತಿಸಿಕೊಂಡಿರೋರು ರಾಜಕಾರಣದಲ್ಲಿ ಇರಲೇಬೇಕು, ಅಧಿಕಾರ ಕೇಂದ್ರೀಕೃತ ರಾಜಕಾರಣದಲ್ಲಿ ಅನ್ನುವುದನ್ನು ಚೆನ್ನಾಗಿ ಅರಿತಿರುವ ಸಚಿವ ಸಂತೋಷ್ ಲಾಡ್ ಗಾಲಿ ಜನಾರ್ದನ್ ರೆಡ್ಡಿ ಅವರ ಗಾಲಿಗೆ ಯಾವ ರೀತಿ ಪಂಚರ್ ಆಗ್ತಾರೆ ಅನ್ನೋದ್ರ ಮೂಲಕ ಬಳ್ಳಾರಿಯ ಚಿತ್ರಣ ತೆರೆದುಕೊಳ್ಳಲಿದೆ. ಮೇಲ್ನೋಟಕ್ಕೆ ಬಳ್ಳಾರಿಯಲ್ಲಿ 6 ಜನ ಶಾಸಕರು ಕಾಂಗ್ರೆಸ್ ಶಾಸಕರೇ ಇದ್ದಾರೆ. ಜೆಡಿಎಸ್ ನ ಶಾಸಕರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರಾ ಇಲ್ಲ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಕೂಡ ಕಾದು ನೋಡಬೇಕಿದೆ. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ ಪರವಾದಂತ ಅಲೆ ಬೀಸ್ತಾ ಇದೆ. 2 ಲೋಕಸಭಾ ಕ್ಷೇತ್ರಗಳನ್ನ ನೋಡಿದ್ವಿ, ಒಂದು ರಾಯಚೂರು ಮತ್ತೊಂದು ಬಳ್ಳಾರಿ. 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಿದೆ, ಬಿಜೆಪಿ ಸ್ವಲ್ಪ ಹಿಂದಿದೆ. ಇನ್ನಾದ್ರೂ ಬಿಜೆಪಿ ಎಚ್ಚೆತ್ತುಕೊಳ್ಳಬಹುದು. ಈ ಸಂದರ್ಭದಲ್ಲಿ ಆಯ್ಕೆಯ ವಿಷಯ ತಪ್ಪಾಗಿದೆ, ಆದ್ರೆ ಮುಂದಿನ ಕಾರ್ಯತಂತ್ರದ ರೂಪದ ವಿಚಾರದಲ್ಲೂ ಕೂಡ ಅವ್ರು ಪ್ಲಾನ್ ಮಾಡ್ಕೋಬಹುದು. ನೋಡ್ರಿ ಹೇಳಿ. ಇನ್ನೊಂದು ವಿಚಾರ ಏನು ಅಂದ್ರೆ, ಗಾಲಿ ಜನಾರ್ದನ್ ರೆಡ್ಡಿ 2 ದಿನ ಆಗಿದೆ ಅವರು ಪಕ್ಷ ಸೇರ್ಪಡೆಯಾಗಿ. ಅವರ ಪ್ರಭಾವಳಿ ಬಳ್ಳಾರಿಗೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ವ್ಯಾಪಿಸುತ್ತೆ ಅನ್ನೋದು ಇನ್ನೊಂದು 15 ದಿನದಲ್ಲಿ ಸ್ಪಷ್ಟವಾದಂತ ಚಿತ್ರಣ ಸಿಗಲಿದೆ. ಇದು ರಾಮುಲುಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅನ್ನೋದನ್ನು ಕೂಡ ಒಂದು ವಾರದಲ್ಲಿ ಸ್ಪಷ್ಟವಾಗಿದೆ. ಸದ್ಯದ ಟ್ರೆಂಡ್ ಕಾಂಗ್ರೆಸ್ಗೆ ಇಲ್ಲಿ ಪೂರಕವಾದಂತ ವಾತಾವರಣ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಇದೆ. ನಿಮ್ ಪ್ರಕಾರ ರಾಯಚೂರು ಮತ್ತು ಬಳ್ಳಾರಿಯಲ್ಲಿ ಯಾರು ಗೆಲ್ಲಬಹುದು? ಕಮೆಂಟ್ ಮಾಡಿ.